ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದ ಹೆಸರನ್ನ ಮಾಡಿರುವಂತಹ ಬಿ ಅಜನೀಶ್ ಲೋಕನಾಥ್ ಅವರ ಈ ಲೈವ್ ಕಾನ್ಸರ್ಟ್ ನ ಪ್ರೆಸ್ ಮೀಟ್ಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ACTC ಇವೆಂಟ್ ನ ತಂಡದವರಿಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಅದ್ನೀಸ್ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಅದರ ಜೊತೆ ಲಹರಿ ವೇಲು ಸರ್ ಇದ್ದಾರೆ, ನಿಮಗೂ ಕೂಡ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ನಾವೆಲ್ಲರಿಗೂ ಗೊತ್ತು, ಸಂಗೀತ ಅನ್ನೋದು ಒಂದು ತಾಯಿಯ ಮಡಿಲಿದ್ದ ಹಾಗೆ ಅಷ್ಟು ಸಾಂತ್ವನವನ್ನ ನೀಡುತ್ತೆ. ಯಾಕಂದ್ರೆ ನಮ್ಗಿರೋ ಲೈಫ್ ಜಂಜಾಟದ ನಡುವೆ ಎಲ್ಲೋ ಒಂದ್ ಕಡೆ ಮ್ಯೂಸಿಕ್ ನ ಕೇಳದೆ ಹೋದ್ರೆ ಅಥವಾ ನಾವೆಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ ಇಯರ್ ಫೋನ್ ಬಿಟ್ಟು ಹೋದ್ರೆ ಎಷ್ಟು ತಳಮಳ ಆಗ್ಬಿಡುತ್ತೆ. ಅಂದ್ರೆ ಸಂಗೀತ ಅಂದ್ರೆ ಮ್ಯೂಸಿಕ್ ಅನ್ನೋದು ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. ಈ ಒಂದು ಮ್ಯೂಸಿಕ್ ಅದರಲ್ಲೂ ಕೂಡ ಅದ್ನೀಸ್ ಸರ್ ಮ್ಯೂಸಿಕ್ ಅಂತಂದ್ರೆ ಕಾಂತಾರದ ಡಿವೈನ್ ಎಕ್ಸ್ಪೀರಿಯನ್ಸ್ ಇಂದ ಹಿಡಿದು ವಿಕ್ರಾಂತ್ ರೋಣದಂತ ಯೂತ್ ಅಪೀಲಿಂಗ್ ಮ್ಯೂಸಿಕ್ ನವರೆಗೂ ಕೂಡ ಥಿಯೇಟರ್ ನಲ್ಲಿ ಮಾತ್ರ ಅಲ್ಲ, ನಮ್ಮ ಪ್ರತಿ ದಿನದ ಬದುಕಿನಲ್ಲಿ, ರೀಲ್ಸ್ ನಲ್ಲಿ, ಮೊಬೈಲ್ ನಲ್ಲಿ ಅಥವಾ ನಮ್ಮ ಪ್ರಯಾಣದಲ್ಲಿ ಎಲ್ಲದರ ಜೊತೆಗೂ ಕೂಡ ಅವರ ಮ್ಯೂಸಿಕ್ ಜೊತೆ ಆಗಿರುತ್ತೆ. ಇದನ್ನ ಥಿಯೇಟರ್ ನೋಡಿದಾಗ್ಲೇ ಅಥವಾ ಹಾಡನ್ನ ಕೇಳಿದಾಗ್ಲೇ ನಮ್ಗೆ ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಮೈ ರೋಮಾಂಚನವಾಗುತ್ತೆ ಅಂತ. ಜಸ್ಟ್ ಇಮ್ಯಾಜಿನ್ ಹೇಗಿರ್ಬೋದು ಆ ಕ್ಷಣಗಳು ಅಂತ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅದ್ನೀಸ್ ಸರ್ನ ಜೊತೆಗೆ ಹಲವಾರು ಸಿಂಗರ್ಸ್ಗಳು ಅವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮೆಲ್ಲರ ಹೆಮ್ಮೆಯ BP ಸರ್, ವಿಜಯ್ ಪ್ರಕಾಶ್ ಅವರು, ಹಾಗೆ ದ ವಂಡರ್ಫುಲ್ ಸಿಂಗರ್ ಮಂಗ್ಲಿ ಅವರು ಬರ್ತಿದ್ದಾರೆ. ಇನ್ನು ಗೊತ್ತಿಲ್ಲ ಶಿವನೇ ಖ್ಯಾತಿಯ ಅಭಿವಿ ಅವರು ಬರ್ತಿದ್ದಾರೆ. ಹಾಗೆ ಹರಿಶಂಕರ್, ಎಲ್ಲ ಸಿಂಗರ್ಸ್ ನ ಜೊತೆ ಹಲವಾರು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಆ ಒಂದು ಲೈವ್ ಮ್ಯೂಸಿಕ್ ಕಾನ್ಸರ್ಟ್ ನಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ. ಹಾಗಾದ್ರೆ ಈ ಇಷ್ಟು ದೊಡ್ಡ ಕಾನ್ಸರ್ಟ್ ನಡೀತಾ ಇದೆ ಅಂತಂದ್ರೆ ಅದನ್ನ ಜವಾಬ್ದಾರಿಯನ್ನ ಹೊತ್ತಿರೋದು ನಮ್ಮ ACTC ಇವೆಂಟ್ಸ್ ಅವರು. ಸೊ ಆ ಈವೆಂಟ್ ನ ಕುರಿತಾಗಿ ಒಂದು ಆ ಇವೆಂಟ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂತ ACTC ಇವೆಂಟ್ ನ ಮ್ಯೂಸಿಕ್ ಕಾನ್ಸರ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಏರಿಯನ್ನ ನಾವು ಈಗ ನೋಡ್ಕೊಂಡ್ಬರೋಣ. ಕ್ಯಾನ್ ಯು ಹ್ಯಾವ್ ಎ ಪ್ಲೀಸ್? ಅಂದಾಗ ನನಗೆ ಆಕ್ಚುಲಿ ಲಾಸ್ಟ್ ವೀಕ್ ಇರಬೇಕಾಗಿತ್ತು ಅಲ್ಲ ಅಜ್ನೀಶ್. ಸೊ ಫೋನ್ ಮಾಡಿದ್ರು, ಈ ಥರ ಒಂದು ಲೈವ್ ಶೋ ಅಜ್ನೀಶ್ ಲೋಕನಾಥ್ ಅವ್ರಿಗೆ ಲೈವ್ ಶೋ ಒಂದು ಇದು ಮಾಡ್ತಾ ಇದ್ದೀವಿ ಸರ್, ದಯವಿಟ್ಟು ಆ ಕಾನ್ಸರ್ಟ್ ಮಾಡೋದಕ್ಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ. ನಾನು ಒಪ್ಕೊಂಡೆ, 100% ನಾನು ಬರ್ತೀನಿ. ಮತ್ತೆ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆದಮೇಲೆ ಇವತ್ತು ನಾನು ಆ್ಯಕ್ಚುಲಿ ಮಾರ್ನಿಂಗ್ ಫ್ಲೈಟ್ ಇತ್ತು ನನಗೆ ಹೈದರಾಬಾದ್ಗೆ. ಮೊನ್ನೆ ಫೋನ್ ಮಾಡಿದ್ರು, ಸರ್ ಈ ಥರ ಇವತ್ತು ಇಟ್ಕೊಂಡಿದ್ದೀನಿ ಅಂತ. ನಾನು ಯಾಕೋ ಮುಂಚೆ ಕೇಳಲಿಲ್ಲ. ಕ್ಯಾನ್ಸಲ್ ಮಾಡಿ ನಾನು ನಾಡಿದ್ದು ಹೋಗ್ತಾ ಇದ್ದೀನಿ ಒಬ್ಬರಿಗೆ ಹೈದರಾಬಾದ್ ಫಂಕ್ಷನ್. ಬೆಳಿಗ್ಗೆ ಹೇಳ್ತಾರೆ ಖಂಡಿತ ಬರ್ತೀನಿ ನಾನು ಅಂತ. ಭಾಳ ಖುಷಿ ಆಯಿತು ಕೂಡ. ಯಾಕೆಂದರೆ ಕಾನ್ಸೆಪ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಒಂದು ಸಂಗೀತ ನಿರ್ದೇಶಕರು ಒಂದು ಕಾನ್ಸೆಪ್ಟ್ ಮಾಡೋದಿದೆಯಲ್ಲ, 68 ಸಿನಿಮಾಗಳು ಸಂಗೀತ ನಿರ್ದೇಶನವನ್ನು ಮಾಡಿ ಕನ್ನಡ, HK ಕನ್ನಡ ಮಾಡಿದ್ದೀರಿ, ಕನ್ನಡ, ತೆಲುಗು, ತಮಿಳು, ಮಲಯಾಳವೂ ಮಾಡಿದ್ರಲ್ಲ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ 68 ಸಿನಿಮಾ ಮಾಡಿದ್ರೆ ಇರ್ಬೋದು. ಇವತ್ತು ಮಾತಾಡ್ತಿರುವಾಗ ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ನಮ್ಮ ಕನ್ನಡದ ನೆಲದಿಂದ ಹೋಗಿ ಅಲ್ಲಿ ಸುದ್ದಿ ಮಾಡಿದಂಥ ಜಿನೀಶ್ ಲೋಕನಾಥ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕಂದರೆ AR ರೆಹಮಾನ್ ಅವ್ರ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ, ಇಳರಾಜಾಜಿ ಅವ್ರು ನೋಡ್ತಾ ಇದ್ದೀವಿ, ಎಲ್ಲ ಹಿರಿಯರು. ಸೊ ನಮ್ಮ ನೆಲದಿಂದ ACTC ಇವೆಂಟ್ಸ್ ಅದೇ ಹೇಳ್ತಾ ಇದ್ದೆ. ACDC ಅಂದ್ಬಿಟ್ಟು ಒಂದು ಆಲ್ಬಮ್ ಇತ್ತು ಆ ಕಾಲದಲ್ಲಿ. ಬ್ರಿಯಾನ್ ಆಡಮ್ಸು, ಡೀಪ್ ಪರ್ಪಲ್ಲು, OCD, ಸ್ಯಾಟರ್ಡೇ ನೈಟ್ ಫೀವರ್, ಇದೆಲ್ಲ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಆಲ್ಬಮ್ಸ್ ಇನ್ ವೆಸ್ಟರ್ನ್ ಮ್ಯೂಸಿಕ್. ಬೋನಿಯಮ್, ಅಬ್ಬಾ. ಸೊ ಅವಾಗ ACDC ಅಂತ ಹೇಳ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಬ್ಯಾಂಡ್ ಇತ್ತು. ಸೊ ಅದಕ್ಕೆ ಹೋಲುತ್ತಿದ್ದು ACTC ಅಂತ. ಸೊ ಅವ್ರದ್ದೆಲ್ಲ ನಾವು ಪ್ರತಿ ಸಲ ಕೂಡ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸಾಕಷ್ಟು ಈ ಥರ ಲೈವ್ ಶೋಗಳಾಗುವಾಗ ನಾನು ಹೋಗಿದ್ದೀನಿ. OCD ಸಾಗಂತೂ ನಮ್ಮ ವೆಬ್ ಪೆಟ್ರೋಲ್ ಬ್ಯಾಂಕ್ ಇದೆ MG ರೋಡ್, ಅಲ್ಲಿ ನಾನೇ ಹೋಗಿ, ಅಂದರೆ ಸುಮಾರು 45 ವರ್ಷ ಆಗಿರ್ಬೋದು. ಅದು ನೋಡಿದಾಗ ಅದ್ಭುತ ಅನ್ನಿಸ್ತಾ ಇತ್ತು ನಮಗೆ. ಆವಾಗ ನಮಗೆ ನಮ್ಮ ಸೊಗಡು ಅಂದರೆ ಕನ್ನಡ, ತೆಲುಗು, ತಮಿಳು, ಈ ಥರ ಲೈವ್ ಶೋಗಳು ಬರ್ತಾನೆ ಇರಲಿಲ್ಲ. ಆ ಸೌಂಡು, ಆ ಲೈಟಿಂಗೆಲ್ಲ ನೋಡ್ಬಿಟ್ಟು ಹಬ್ಬ ಏನಪ್ಪ ಅದ್ಭುತ ಅಂತ 45 ಇಯರ್ಸ್ ಬ್ಯಾಕ್. ಈಗ ಅದೇ ರೀತಿ ಅಶ್ವಥ್ ಅವರು, C ಅಶ್ವಥ್ ಅವರು ನಾವು ನೆನೆಸ್ಕೊಂಡಿರ್ಬೇಕಾಗುತ್ತೆ. ಫಸ್ಟು ಕನ್ನಡವೇ ಸತ್ಯ. ಒಂದು ಭಾವಗೀತೆಗಳು ಬೇಸಿಟ್ಕೊಂಡು
1,25,000 ಜನವನ್ನ ಇದೇ ಥರ ಲೈವ್ ಕಾನ್ಸರ್ಟ್ ಮಾಡಿ ಸೇರಿಸಿದ್ದು CS ಅಂತ ಕನ್ನಡದಲ್ಲಿ ಫಸ್ಟ್. ಆ ಕ್ರೆಡಿಟ್ ಅವ್ರು ಫಸ್ಟ್ ಹೋಗುತ್ತೆ. ಸೊ ಅದೇ ರೀತಿ ಅಜನೀಶ್ ತಾವು ಕೂಡ ಇದು ಯಾವ ಟೈಪ್ ಮಾಡಿ ACTC ಏನು ಟೈಪ್ ಮಾಡಿದಿರಲ್ಲ, ಫಸ್ಟ್ ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಿ ಭಾರತೀಯ ಭವನದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 1 ಲಕ್ಷ ಅಲ್ಲ 5 ಲಕ್ಷ ಕ್ರೆಡಿಟ್ ಸೇರಲಿ ಅಂತ ಅಂದ್ಬಿಟ್ಟು ದೇವರ ಪ್ರಾರ್ಥನೆ ಮಾಡ್ತೀನಿ. ಸೊ ಇದೇ ಯಾವ್ದು ಮಾಡ್ತಾ ಇದ್ರು ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ. ಎಲ್ಲ ಪಿಕ್ಚರ್ಗಳು ಸೂಪರ್ ಹಿಟ್ ಆಗಿ 68 ಆಗಿದೆ. ಇಳಯರಾಜಾಜಿ ಅವರು 1,200 ಸಿನಿಮಾಗೆ ಎಷ್ಟೋ ಮಾಡಿದ್ದಾರೆ. ತಾವು ಕೂಡ 500 ತನಕ ರೀಚ್ ಆಗಿ 500 ಆದ್ಮೇಲೆ 1000 ಆಗೇ ಆಗುತ್ತೆ. ಯಾಕಂದ್ರೆ ಬರೀ ಹಾರ್ಡ್ ವರ್ಕಿಂಗ್ ಆಗಿ, ಯಾಕಂದ್ರೆ ನಾನು ನೋಡಿದ್ದೀನಿ ಯಾಕೆ ನಮ್ಮ ಸಿನಿಮಾ ಆಗಿ ನೀವು ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ರೆ ನನಗೆ ಗೊತ್ತಿದೆ. ಸೊ ವೆರಿ ಟ್ಯಾಲೆಂಟೆಡ್, ಹಾರ್ಡ್ ವರ್ಕಿಂಗ್. ಖಂಡಿತ ನೀವು ಗೆಲ್ತೀರಾ ಮೇಡಮ್, ಅವ್ರು ಸ್ವಲ್ಪ ನಿದ್ದೆ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬ್ರಿಂಗಿಂಗ್ ಆಲ್ ನ್ಯೂ ಟ್ಯಾಲೆಂಟ್. ಈ ಹುಡುಗರು ಎಷ್ಟು ಚೆನ್ನಾಗಿ ಹಾಡೋದು ಮೇಲೆ ಭಾಳ ಖುಷಿ ಆಯ್ತು ನನಗೆ. ಸೊ ಲಾಟ್ ಆಫ್ ಚೇಂಜಸ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ ಬಂದ್ಬಿಟ್ಟಿದೆ, ಬರ್ತಾ ಇದೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐ ಡೋಂಟ್ ನೋ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆ ಪ್ರಶ್ನೆ ದೊಡ್ಡ ಎಲ್ಲರಿಗೂ ಕಾಡ್ತಾ ಇದೆ. ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತ ಹೋಗ್ಬೇಕು ಇಲ್ಲ ಹಬ್ಬವಾಗಿ ತಗೋಬೇಕು ಗೊತ್ತಿಲ್ಲ. ಸೊ ವಾಟ್ ನೆಕ್ಸ್ಟ್ ದೊಡ್ಡ ಯಕ್ಷ ಪ್ರಶ್ನೆ ಕೂತಿದ್ದೀವಿ. ಬಟ್ ಒಳ್ಳೆದಾಗುತ್ತೆ. ಸಾಕಷ್ಟು ನೋಡಿದ್ದೀವಿ ನಾವು. ಏನಂತೀರ, ಫಸ್ಟು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿಡಿಯೋ ರೆಕಾರ್ಡ್ ಬಂತು, ಆಮೇಲೆ ಆಡಿಯೋ ಕ್ಯಾಸೆಟ್ ಬಂತು, MP3 ಬಂತು. MP3 ಮತ್ತೆ ಪೆಂಡ್ರೈವ್ ಬಂದಾಗ ಮುಗ್ದೋಯ್ತು ಆಡಿಯೋ ಇಂಡಸ್ಟ್ರಿ ಅಂತ ಅಂದ್ಕೊಂಡು ಡಿಜಿಟಲ್ ಮೀಡಿಯಾ ಬಂತು, ಗೆದ್ದು. ಇವಾಗ ಏನೇ ಬಂದಿದೆ, ಗೆಲ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ ಒಳ್ಳೆದಾಗಲಿ, ಸೂಪರ್ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಸೋ ಮಚ್. ನಿಮಗೂ ಕೂಡ ಹಾರ್ಟಿ ವೆಲ್ಕಮ್, ಗೌರವದ ಸ್ವಾಗತ. ಸೆಂಟರ್ ರೆಡಿ. ಓಕೆ, ಶರ್ಟ್ ಏನು ಮ್ಯಾಚ್ ಹಾಂ, ಶರ್ಟು ಫ್ಲವರ್ಸ್. ಸ್ವಲ್ಪ ಮುಂದೆ ಫಸ್ಟ್ ಹಾಂ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಆಲ್ ಕ್ರೆಡಿಟ್ಸ್ ಟು ಅಜನೀಶ್. 2 ಕಂಪನಿನ ಒಂದೇ ವೇದಿಕೆ ಮಾಡಿಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಅಜನೀಶ್. ಅದಕ್ಕೆ ಫಸ್ಟ್ ಥ್ಯಾಂಕ್ ಯು ಸೋ ಮಚ್. ನಾವು ಯಾವಾಗಲೂ ಒಟ್ಟಿಗೆ ಇದ್ದೀವಿ. ಹೌದು, ಒಟ್ಟಿಗೆ ಇದ್ದೀವಿ, ಬಟ್ ಟುಗೆದರ್ ಆನ್ ಅ ಸ್ಟೇಜ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಇದಾದ್ಮೇಲೆ ಒಂದು ಫೋಟೋ ತಗೊಳ್ಳೋಣ ಸರ್ ಸ್ಟೇಜ್ ಮೇಲೆ ಜೊತೆಗೆ. ಅಜನೀಶ್ ಇರ್ತಾರೆ ಜೊತೆಲಿ. ಸೊ ಐ ಥಿಂಕ್ ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಯಿತು, ಬೇರೆ ಕಮಿಟ್ಮೆಂಟ್ ಇತ್ತು, ಐ ಗಾಟ್ ಲೇಟ್. ಆ್ಯಂಡ್ ಅಜನೀಶ್ ಬಗ್ಗೆ ಮಾತಾಡಬೇಕು ಬಿಕಾಸ್ ಐ ಥಿಂಕ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ಸ್ ಇನ್ ದ ಇಂಡಸ್ಟ್ರಿ. ಯಾವಾಗಲೂ ಫೋನ್ ಮಾಡಿದ್ರೆ, ಐ ಮೀನ್ ಇಫ್ ಐ ಕಾಲ್ ಹಿಮ್ ಆರ್ ಹಿ ಕಾಲ್ಸ್ ಯು ಬ್ಯಾಕ್, ಯು ನೋ ಎನಿಥಿಂಗ್ ದಟ್ ಹ್ಯಾಪನ್ಸ್, ವರ್ಕ್ ಹ್ಯಾಪನ್ಸ್ ದ ಫಾಸ್ಟೆಸ್ಟ್. ಆ್ಯಂಡ್ ಸರ್ ಹೇಳಿದಾಗೇನೆ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಎವ್ರಿಥಿಂಗ್ ದಟ್ ಹಿ ಇಸ್ ಟಚಿಂಗ್ ಇಸ್ ಟರ್ನಿಂಗ್ ಇನ್ ಟು ಗೋಲ್ಡ್. ಎನಿ ಸಾಂಗ್ ಮಾಡಿದ್ರು, ಎನಿ ಮೂವಿಯಲ್ಲಿ ಅಟ್ಲೀಸ್ಟ್ ಒಂದು ಸಾಂಗ್ ಹಿಟ್ ಕೊಡ್ತಾ ಇದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅವರ್ ಜರ್ನಿ ಸ್ಟಾರ್ಟೆಡ್ ವಿತ್ ಉಳಿದವರು ಕಣ್ಣಂತೆಯಿಂದ ಸ್ಟಾರ್ಟ್ ಆಗಿ, ನಿಮ್ಗೆ ಎಲ್ಲರಿಗೂ ಗೊತ್ತು ವಾಟ್ ಅ ಮ್ಯಾಸಿವ್ ಮೂವಿ, ವಾಟ್ ಅ ಮ್ಯಾಸಿವ್ ಸಾಂಗ್ಸ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಸರ್ ಹತ್ರ ಇರೋ 2-3 ಮೂವೀಸ್, ಐ ಮೀನ್ ದ ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಹಿಡಿದು ವಾಟ್ ಫೆಂಟಾಸ್ಟಿಕ್ ವರ್ಕ್ ದಟ್ ಹಿ ಹಸ್ ಡನ್. ಏನೋ ಎಲ್ಲರಿಗೂ ಗೊತ್ತಿದೆ. ಸೊ ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಫ್ಕೋರ್ಸ್ 4-5 ಇಂಡಸ್ಟ್ರಿಯಲ್ಸಲ್ಲೂ ವರ್ಕ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಡೋಂಟ್ ಫರ್ಗೆಟ್, ಅಂದರೆ ಕನ್ನಡದಲ್ಲಿ ಯು ಹ್ಯಾವ್ ಟು ಹ್ಯಾವ್ ದ ಮ್ಯಾಕ್ಸಿಮಮ್ ಔಟ್ಪುಟ್. ಐ ವುಡ್ ರಿಕ್ವೆಸ್ಟ್, ವಿ ವಾಂಟ್ ಯು ಇನ್ ದಿಸ್ ಇಂಡಸ್ಟ್ರಿ ಮೋರ್ ದೆನ್ ಎನಿವೇರ್ ಎಲ್ಸ್. ಸೊ ಥ್ಯಾಂಕ್ ಯು, ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಯುವರ್ ಜರ್ನಿ ಈಸ್ ಆಲ್ಸೋ ಅನ್ ಆನರ್ ಟು ಅಸ್. ಆ್ಯಂಡ್ ಇದೂ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀರಾ. ಐ ವಾಸ್ ಆ್ಯಕ್ಚುಲಿ ವಂಡರಿಂಗ್ ಯಾಕೆ ಮಾಡಿಲ್ಲ ಇನ್ನೂ ಅಂತ. ಸೊ ಇಟ್ಸ್ ಅ ಗುಡ್ ಥಿಂಗ್ ದಟ್ ಯು ಸ್ಟಾರ್ಟೆಡ್ ನೌ. ಯು ಹ್ಯಾವ್ ಅ ಆ್ಯಂಪಲ್ ನಂಬರ್ ಆಫ್ ಸಾಂಗ್ಸ್ ಮಾಡ್ತೀರಾ. ಸೊ ಆಲ್ ದಿ ಬೆಸ್ಟ್, ಆ್ಯಂಡ್ ವಾಟ್ ಎವರ್ ಸಪೋರ್ಟ್ ಫ್ರಮ್ ಆರ್ ಸೈಡ್ ವಿ ಕ್ಯಾನ್, ವಿ ವಿಲ್ ಬಿ ದೇರ್ ಫಾರ್ ಯು. ಆ್ಯಂಡ್ ಅಫ್ಕೋರ್ಸ್ ಐ ಕೆನಾಟ್ ಸ್ಪೀಕ್ ಆಲ್ ದ ಹಿಸ್ಟ್ರೀಸ್ ಆ್ಯಂಡ್ ಆಲ್. ವಿ ಆರ್ ವೆರಿ ಯಂಗ್, ವಿ ಡೋಂಟ್ ನೋ ಮಚ್, ಬಟ್ ಈ ಯೂತ್ಗೆ ವಾಟ್ ಎವರ್ ಯು ನೀಡ್, ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು. ಅಜನೀಶ್, ಆನಂದ್ ಆಡಿಯೋ ಸ್ಟ್ಯಾಂಡ್ಸ್ strong and hard with you always. All the best.
and eager to see you on stage perform, rock the crowd. And thank you so much. You're looking nice. He's lost a lot of weight, so he said event game lose ಮಾಡಿದೀವಿ. So good, you're looking amazing, man. Thank you so much. ತುಂಬ ಖುಷಿ ಆಗ್ತದೆ ನಾನು ಇವತ್ತಿನ ಈ ವೇದಿಕೆಯಲ್ಲಿ ನಿಂತು ಮಾತಾಡೋದಕ್ಕೆ. ಲಿಸ್ಟ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಬಾಕಿಬಿಡ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಪತ್ರಿಕೋದ್ಯಮರಿಗೂ, ಎಲ್ಲ ಸೋಷಿಯಲ್ ಮೀಡಿಯಾ, ಪ್ರತಿಯೊಬ್ಬರು ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸುಸ್ವಾಗತ. ನಮ್ಮ ಕರೆಗೆ ಒಟ್ಟು ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾಯಿದೆ. ಯೂಶಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತು ನನಗೆ ಸೈಡಲ್ಲೇ ನಿಂತಂಗೆ ಹೋಗ್ಬಿಡ್ತಾ ಇದೆ, ಜಾಸ್ತಿ ಮಾತಾಡಿದೆ. ಬಟ್ ಇವತ್ತು ನಾನು ಮಾತಾಡಲೇಬೇಕು. ಏನಾದ್ರು ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮನಸ್ಸಲ್ಲಿ ಇದನ್ನೆಲ್ಲ ಖಂಡಿತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡಿದ್ದು 2003 ಕೆ ಕಲ್ಯಾಣ್ ಅವ್ರ ಸರ್ ಜೊತೆ. ಅವರಿಗೆ ಸೆಷನ್ ಮ್ಯೂಸಿಷಿಯನ್ ಆಗಿ, ಕಂಪೋಸಿಷನ್ ಮ್ಯೂಸಿಷಿಯನ್ ಆಗಿ, ಅರೇಂಜರ್ ಆಗಿ ಕೆಲಸ ಮಾಡಿ ಆಮೇಲೆ ತುಂಬ ಕಷ್ಟಪಟ್ಟು ಒಂದು 5-6 ವರ್ಷದ ಪ್ರಯತ್ನದಿಂದ 2009ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು. ಆ್ಯಕ್ಚುಲಿ ಆ ಸಿನಿಮಾದ ಹಾಡು ಶಿಶಿರ ಅಂತ ಸಿನಿಮಾ, ನಾನು ಆ್ಯಕ್ಚುಲಿ ಆ ಹಾಡನ್ನ ತೊಗೊಂಡೋಗಿ ವೇಲು ಸರ್ ಕೇಳಿಸಿದ್ದೆ. ನಾನು ಒಂದು ಕಾರಣದಿಂದ ಆ ಹಾಡುಗಳು ಒಂದು ಲಹರಿ ಸಂಸ್ಥೆ ರಿಲೀಸ್ ಆಗಿಲ್ಲ ಆವಾಗ. ಸೊ ನಾವು ಹೊಸಬ್ರು, ನಮಗೂ ಗೊತ್ತಿರಲಿಲ್ಲ. ಸೊ ಹಾಗೆ ಶುರುವಾಯಿತು. ಆ ಶಿಶಿರ ಸಿನಿಮಾದಿಂದ ಒಂದು ಒಳ್ಳೆ ಹೆಸರು ಸಿಕ್ತು. ಓಕೆ, ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾರೆ, ಸಾಂಗ್ಸು ಮಾಡ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ಸಿನಿಮಾ ನನ್ನ ಲೈಫಲ್ಲಿ ಅಂತ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಪ್ರೊಡಕ್ಷನ್ ಮಾಡಿದೆ. ಅದರಲ್ಲೂ ಕೂಡ ನನಗೆ ಒಳ್ಳೆ ಹೆಸರು ಖಂಡಿತ ಸಿಕ್ಕಿದೆ. ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಸಿಕ್ಕಿದ್ದು ಉಳಿದವ್ರ ಕಣ್ಣಂತೆ ಅನ್ನೋ ಒಂದು ಸಿನಿಮಾ. ಸೊ ಇವತ್ತಿಗೆ ಉಳಿದವ್ರ ಕಣ್ಣಂತೆ ಬಂದು 12 ವರ್ಷ ಆಗಿದೆ. ಈ ವರ್ಷಕ್ಕೆ 13ನೇ ವರ್ಷ ಇದು. ಸೊ ಈ 13 ವರ್ಷದಲ್ಲಿ ನನ್ನ ಕಾನ್ಸಂಟ್ರೇಷನ್, ನನ್ನ ಒಂದು ಫೋಕಸ್ ಬರೀ ಇದ್ದಿದ್ದು ಒಂದು ಒಳ್ಳೆ ಸಾಂಗ್ಸ್ ನಾನು ಮಾಡಬೇಕು, ನಾನು ಕೂಡ ಒಳ್ಳೆ ಹಿಟ್ಸ್ ಕೊಡಬೇಕು ಅಷ್ಟೇ. ಅಷ್ಟು ಬಿಟ್ಟು ನನಗೆ ಏನು ಇರಲಿಲ್ಲ. ಸುಮಾರು ಜನ ಹೇಳ್ತಾ ಇದ್ರು, ಇಷ್ಟೆಲ್ಲ ಹಿಟ್ಸ್ ಇದೆ, ನೀವು ಯಾಕೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ. ಯಾವತ್ತೂ ನನಗೆ ಆ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಫೋಕಸ್ ನಾನು ಲೂಸ್ ಮಾಡ್ಕೊಳ್ಳೋದು, ನನಗೆ ಡಿಸ್ಟ್ರಾಕ್ಟ್ ಆಗಿ ನನಗೆ ಇಷ್ಟ ಇರಲಿಲ್ಲ. ಎಷ್ಟೋ ಶೋಗಳಿಗೆ ಜಡ್ಜ್ ಆಗಿ ಕರೆದಿದ್ರು, ನಾನು ಯಾವುದಕ್ಕೂ ನಾನು ಒಪ್ಕೊಳ್ದೆ. ನಾನು ಮ್ಯೂಸಿಷಿಯನ್ ಆದರೆ ಸಂಗೀತಗಾರ, ಆದರೆ ಸಿನಿಮಾದ ಸಂಗೀತಗಾರನಾಗಿರ್ಬೇಕು ಅನ್ನೋದೊಂದು ನನ್ನ ಫೋರ್ಟೆ ಆಗಿ ನಾನು ಆ ಒಂದು ಪ್ರೈಡ್ ಇಟ್ಕೊಂಡೆ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ 12 ವರ್ಷ ಆದಮೇಲೆ ಮೊದಲನೇ ಸರಿ ನಮ್ಮ ACTC ಕಂಪನಿಯವ್ರ ಜೊತೆ ಅವರು ಮೀಟ್ ಮಾಡಿದಾಗ ಅವರು ಒಂದಿಷ್ಟು ದೊಡ್ಡ ಲಿಸ್ಟನ್ನು ತೋರಿಸ್ಬಿಟ್ಟು, ಅಜನೀಶ್ ಸರ್, ನಿಮ್ಮ ಹತ್ರ ಇಷ್ಟೊಂದು ಹಿಟ್ಸ್ ಇದ್ದಾವೆ, ಇಷ್ಟೊಂದು ಬ್ಲಾಕ್ ಬಸ್ಟರ್ ಹಿಟ್ಸ್ ಇದ್ದಾವೆ, ನೀವು ಯಾಕೆ ಶೋ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ಹೌದಲ್ವಾ, ಇನ್ನೂ ನಾನು ಮಾಡಬಾರ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ಟುಡಿಯೋಲಿ ಕೂತು ನಾನು ಎಲ್ಲೋ ಒಂದು ಕಡೆ ಐ ವಾಂಟೆಡ್ ನನಗೊಂದು ಆಡಿಯನ್ಸ್ ಜೊತೆ ನನಗೆ ಒಂದು ಕನೆಕ್ಷನ್ ಬೇಕಾಗಿತ್ತು. ನಾನು ಕೇಳಿದ್ದೆ, ಎಲ್ಲರೂ ಹೇಳಿ, ನಾನು ನೋಡಿರಲಿಲ್ಲ, ಯಾವತ್ತು ಕೇಳಿದ್ದೆ, ಯಾಕಂದ್ರೆ ನಾವು ನಿಮ್ಮ ಸಾಂಗಲ್ಲಿ ಎಷ್ಟು ಪ್ಲೇ ಆಗ್ತಾಯಿದೆ, ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಜನರು ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಅದನ್ನು ಕಣ್ಣಾರೆ ನಾನು ನೋಡಬೇಕು ಅನ್ನೋ ಒಂದು ಆಸೆ ಕೂಡ. ಮತ್ತು ಈಗಿನ ಈ 12 ವರ್ಷ ಆಯಿತು, ಇನ್ನು ಮುಂದಿನ 12 ವರ್ಷಕ್ಕೆ ನಾನು ನನ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ದ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಡೂಯಿಂಗ್ ಕಾನ್ಸರ್ಟ್ ಅಂತ ನನಗೆ ಅನಿಸ್ತು. ಸೊ ನಾನು ನನ್ನ ಪಾರ್ಟ್ನರ್ ಬಾಬಿ ಅವರು ಇಬ್ಬರೂ ಸೇರಿ ಈ ಒಂದು ಡಿಸಿಷನ್ಗೆ ಬಂದು ಆಮೇಲೆ ಕಾನ್ಸರ್ಟ್ ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶವಾಗಿತ್ತು. ಸೊ ನನ್ನ ಎಲ್ಲ ರಿಕ್ವೆಸ್ಟಿಗೂ ACTC ಕಂಪನಿಯವರು ಒಪ್ಕೊಂಡು ನನ್ನ ಎಲ್ಲ ನನಗೆ ಏನೇನು ಮ್ಯೂಸಿಷಿಯನ್ಸ್ ಬೇಕು, ಎಷ್ಟು ಜನ ಬೇಕು ಅಂತ ಎಲ್ಲನೂ ಸೇರಿ ನಾವು ಈ ಒಂದು ದೊಡ್ಡ ಮಟ್ಟದ, ಹೇಳಬೇಕಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಲೈವ್ ಕಾನ್ಸರ್ಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮಗೂ ಒಂದು ಆ ಕಲ್ಚರ್ ಒಂದು ಬರಬೇಕು ಅನ್ನೋ ನನ್ನ ಆಸೆ. ದೊಡ್ಡ ಮಟ್ಟದ ಆಲ್ರೆಡಿ ನಮ್ಮ ಇದರಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಶೋಸ್ ಎಲ್ಲ ಮಾಡ್ತಿದ್ದಾರೆ, ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಅಹೆಡ್ ಹೋಗಬೇಕು ಅಂತ. ಸೊ ಐ ವಿಶ್ ಈ ಒಂದು ಕಾನ್ಸರ್ಟ್ ಅದಕ್ಕೆ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ ಅಂತ ನಾನು ಇದನ್ನು ನೋಡ್ತಾ ಇದ್ದೀನಿ. ಸೊ ಇವತ್ತಿನ ಅಜನೀಶ್ ಲೋಕನಾಥ್ ಅವರಿಗೆ ಆಗೋದಕ್ಕೆ ಸುಮ್ಮನೆ ಅದಾಗಿಲ್ಲ. ಈ ಲಾಸ್ಟ್ ಒಂದು ನನಗೆ ಸಿಕ್ಕ ಮೊದಲನೇ ಸಕ್ಸಸ್ಸಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನನಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶ ಕೊಟ್ಟ ನಮ್ಮ ಎಲ್ಲ ಪ್ರೊಡಕ್ಷನ್ಸ್ ಹೌಸ್ಗೂ, ನಮ್ಮ ಲಹರಿ ಸಂಸ್ಥೆ ಆಗಿರ್ಬೋದು, ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ಮತ್ತು ನಮ್ಮ KVN ಸಂಸ್ಥೆ ಆಗಿರ್ಬೋದು, ಮತ್ತು ಇನ್ನೆಲ್ಲ ಪ್ರೊಡಕ್ಷನ್ ಎಲ್ಲರಿಗೂ, ಆನಂದ್ ಆಡಿಯೋ ಪ್ರೊಡಕ್ಷನ್ ಆಗಿರ್ಬೋದು,
ಎಲ್ಲ ಸಂಸ್ಥೆಯವರು ಇಂದನೇ ಇವತ್ತು ನಾವು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಇದೆ. ಸೊ ನನ್ನ ಎಲ್ಲ ಪ್ರೊಡ್ಯೂಸರ್ಸಿಗೂ ನನಗೆ ಇಲ್ಲಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳ್ಳೊಳ್ಳೆ ಸನ್ನಿವೇಶಗಳನ್ನ ಕೊಟ್ಟು ಒಳ್ಳೆ ನಮ್ಮನ್ನು ಇನ್ಸ್ಪೈರ್ ಮಾಡಿ ಒಳ್ಳೆ ಹಾಡನ್ನು ನಾವು ಕಂಪೋಸ್ ಮಾಡೋಕ್ಕೆ ಸಾಧ್ಯವಾಗಿದ್ದು ನಮ್ಮ ಡೈರೆಕ್ಟರ್ಸಿಂದ. ಸೊ ನಾನು ಮೊದಲನೇ ಸಿನಿಮಾದಿಂದ ಇವತ್ತು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾವರೆಗೂ ನಾನು ವರ್ಕ್ ಮಾಡೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಈ ವೇದಿಕೆಯಿಂದ, ಯಾಕಂದರೆ ಅವರು ಕೊಟ್ಟಿರೋ ಸಿಚುಯೇಷನ್ಸೇ ನಮ್ಮನ್ನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಆಲೋಚನೆನ ಹುಟ್ಟಾಕಿದೆ. ಸೊ ಎಲ್ಲ ನನ್ನ ಡೈರೆಕ್ಟರ್ಸ್ಗೂ ನನ್ನ ಧನ್ಯವಾದಗಳು. ಹಾಗೂ ಒಂದು ಹಾಡು ಮಾಡ್ತೀವಿ, ಬಟ್ ಆ ಹಾಡು ರಿಪೀಟ್ ವ್ಯಾಲ್ಯೂ ಅಂತ ಬರೋದೇನೆ ಒಬ್ಬ ಲಿರಿಸಿಸ್ಟ್ ಬಂದು ಅದಕ್ಕೆ ಮೆಲ್ಕ್ ಹಾಕುವಂಥ ಲಿರಿಕ್ಸ್ ಬರ್ದಾಗ್ಲೇನೆ. ಇವತ್ತು ಸಹಿತ ಎಷ್ಟೋ ಹಾಡುಗಳು, ನೆನ್ನೆ ಸಂಜೆ ನಾನು ಬೆಳ್ಳಿಕಾಲೊಂದರ ಸಾಂಗ್ ಕೇಳ್ತಿದ್ದೆ ಸರ್, ನಿಮ್ದು ಲಹರಿ ಸಂಸ್ಥೆ ಇದೆ ಅದೇ. ಸೊ ಅಲ್ಲಿ ಅತ್ಯದ್ಭುತವಾದ ಲಿರಿಕ್ಸ್, ನನಗೆ ಮೈ ಜುಮ್ ಅಂತ ನನಗೆ ಕೇಳ್ಬೇಕಾರೆ ನಂಗೆ ಸಡನ್ ಆಗಿ ನಾನು ಯಾಕೆ ಬರ್ತಿಲ್ಲ ಲಿರಿಕ್ಸ್. ಸರ್ ಹೌದು. ಸೊ ಅವಾಗ ನನಗೆ ಅಂದರೆ ಇವಾಗೆಲ್ಲ ತುಂಬ ಇಷ್ಟ ಯೋಚನೆ ಮಾಡ್ತಿದ್ದೀನಿ, ಆ ಲಿರಿಸಿಸ್ಟ್ ರೈಟರ್ಸ್ ಅವ್ರು ಬರೆಯುವಂಥ ಒಂದು ಆ ಸಾಲುಗಳೇನೆ ಮತ್ತೆ 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 ಕೇಳಬೇಕು ಅಂತ ಅನ್ಸುತ್ತೆ, ಕೇಳಿದರಿಗೆ ಕನೆಕ್ಟ್ ಮಾಡುತ್ತೆ. ಸೊ ನನಗೆ ಆ ಒಂದು ಎಲ್ಲ ಲಿರಿಸಿಸ್ಟ್ಗಳಿಗೂ, ನನ್ನ ಹಾಡನ್ನ ಇನ್ನೂ ಚಂದಗೊಳಿಸಿದ ಎಲ್ಲ ಲಿರಿಸಿಸ್ಟ್ಗಳಿಗೂ ನಾನು ನನ್ನ ಧನ್ಯವಾದ ಇಷ್ಟಪಡ್ತೀನಿ. ಹಾಗೂ ಮತ್ತೆ ಆ ಲಿರಿಕ್ಸ್ನ ಬರೆದ ಮೇಲೆ ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ತುಂಬ ಜನ ದುಡಿತಾರೆ. ಈಗ ಒಂದು ಹಾಡು ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದರು ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು 50ರಿಂದ 100 ಜನ ಕೆಲಸ ಮಾಡ್ತಾರೆ ಒಂದು ಹಾಡು ಬರಬೇಕು ಅಂತ ಹೇಳಿದ್ರೆ. ಸೊ ಅವರೆಲ್ಲರಿಗೂ, ಎಲ್ಲ ಸಿಂಗರ್ಸ್ನು, ನನ್ನ ಹಾಡನ್ನ ಇನ್ನೂ ಪಾಪ್ಯುಲರ್ ಮಾಡೋಂಥ ಎಲ್ಲ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್ ನಾನು ಧನ್ಯವಾದ ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ, ಈ ಹಾಡನ್ನು ಜನಗಳ ಹತ್ರ ತಲುಪಿಸೋದು ಯಾರು? ನಮ್ಮ ಆಡಿಯೋ ಸಂಸ್ಥೆಯವರು. ಇವತ್ತು ನಮಗೊಂದು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಆಡಿಯೋ ಸಂಸ್ಥೆಗಳಿಂದ, ಆಡಿಯೋ ಕಂಪ್ನಿಗಳಿಂದ. ಇವತ್ತು ನಾವು ನಿಂತ್ಕೊಂಡು ಇವತ್ತು ಈ ಥರ ದೊಡ್ಡ ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಆಡಿಯೋ ಕಂಪ್ನಿಯವರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡಿ ಹಳ್ಳಿ ಕರ್ನಾಟಕದ ಹಳ್ಳಿಗೂ ತಲುಪಿಸಿ ಇವತ್ತು ನಮ್ಮನ್ನು ಒಂದು ನೋನ್ ಫಿಗರ್ ಆಗಿ ನಮ್ಮನ್ನು ಫೇಸ್ನ ಅದನ್ನು ಒಂದು ಪಾಪ್ಯುಲರೈಸ್ ಮಾಡಿದೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಖಂಡಿತ ಎಲ್ಲ ಆಡಿಯೋ ಸಂಸ್ಥೆಗಳಿಗೆ ಹೋಗುತ್ತೆ. ಸೊ ಅದಕ್ಕೆ ಇವತ್ತು ಈ ಶೋ ನಾವು ಮಾಡ್ಬೇಕಾದ್ರೆ ನನಗೆ ಅನಿಸ್ತು, ನಮ್ಮಿಬ್ಬರಿಗೂ, ನನಗೂ ಬಾಬಿಯವ್ರಿಗೂ ನಮ್ಮ ಆಡಿಯೋ ಕಂಪ್ನಿಯವ್ರು ನಮ್ಮ ಜೊತೆ ಇರಬೇಕು, ನಮ್ಮ ಲಹರಿ ಸಂಸ್ಥೆಯವರು ಇರಬೇಕು. ಮುಖ್ಯ ಪಾತ್ರ ನನ್ನ ಮ್ಯೂಸಿಕಲ್ ಕೆರಿಯರ್ಗೆ ಆನಂದ್ ಆಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆಫ್ ಮೈ ಕೆರಿಯರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ನಮ್ಮ ಲಹರಿ ಸಂಸ್ಥೆಯ ಸರ್, ಥ್ಯಾಂಕ್ ಯು. ನಮ್ಮ ಮತ್ತು ಕರೆಗೆ ಬಂದಿದ್ದು ಆ್ಯಕ್ಚುಲಿ ನೀವೊಂದು ಮದುವೆನ ಕ್ಯಾನ್ಸಲ್ ಅಲ್ಲಿಗೆ ಹೋಗದೆ ಇಲ್ಲಿ ಬಂದಿದ್ರೆ ಮನೇಲಿ ಫ್ಯಾಮಿಲಿ ಫಂಕ್ಷನ್ ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಆಲ್ವೇಸ್ ಇನ್ ಎವ್ರಿಥಿಂಗ್. ಆನಂದ್ ಲಹರಿ ಸಂಸ್ಥೆ ನನ್ನ ಜೊತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ನಮ್ಮ ಹುಬ್ಬಾಳಿ ಸಂಸ್ಥೆ ಆಗಿರ್ಬೋದು, ನಮ್ಮ ಪರಂಬ ಆಗಿರ್ಬೋದು, ನಮ್ಮ ರಿಷಬ್ ಡಿ ಫಿಲ್ಮ್ಸ್ ಆಗಿರ್ಬೋದು, ಎಲ್ಲ ಸಾರೆಗಮ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ನಮ್ಮನ್ನು ಬೆಂತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ದೆನ್ ACTC, ಐ ಆಮ್ ರಿಯಲಿ ಸೋ ಹ್ಯಾಪಿ ಟು collaborate with you, and you have done many shows in Karnataka, and we are doing in this scale first ever Kannada ಕಾನ್ಸರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿತ್ ಯುನೀಕ್ ಎಕ್ಸ್ಪೀರಿಯನ್ಸ್ ನಾವು ಈ ಒಂದು ಕಾನ್ಸರ್ಟ್ನ ನಾವು ಮಾಡ್ತಾ ಇದ್ದೀವಿ. ಜಸ್ಟ್ ಒಂದೊಂದು ಹಾಡುಗಳು ನಾವು ಸುಮ್ಮನೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಏನಿದೆಯೋ ಹಾಗೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಒಂದೊಂದು ಹಾಡನ್ನು ರೀಸ್ಟ್ರಕ್ಚರ್ ಮಾಡಿದ್ದೀವಿ, ಒಂದೊಂದು ಹಾಡನ್ನು ಒಂದು ಕಾನ್ಸರ್ಟಿಗೆ ಹೇಗೆ ಬೇಕೋ ಆ ಥರ ನಾವು ವರ್ಕ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಮ್ಮಿ ಅಂದರೆ 1 ತಿಂಗಳಿಂದ ನಾವು ಎಲ್ಲ ಮ್ಯೂಸಿಷಿಯನ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬರೀ ನಮ್ಮ ಕರ್ನಾಟಕದ ಮ್ಯೂಸಿಷಿಯನ್ಸ್ ಅಲ್ಲ, ಥ್ರೂ ಔಟ್ ಇಂಡಿಯಾ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟಲಿಸ್ಟ್ ಬರ್ತಾ ಇದ್ದಾರೆ, ಸಿಂಗರ್ಸ್ ಬರ್ತಾ ಇದ್ದಾರೆ. ಮತ್ತು ಆ್ಯಕ್ಚುಲಿ ಒಂದು ದೊಡ್ಡ ಆರ್ಕೆಸ್ಟ್ರಾ ಇಸ್ ಗೋಯಿಂಗ್ ಟು ಕಮ್ ಫ್ರಮ್ ಅಬ್ರಾಡ್. ನಾವು ಬುಡಪೆಸ್ಟಿಂದ ಒಂದು ಆರ್ಕೆಸ್ಟ್ರಾ ಕರ್ಸೋಣ ಅಂತ ನಾವು ಪ್ರಯತ್ನ ಪಟ್ವಿ, ಬಟ್ ಆ ವಾರ್ ಸಿಚುಯೇಷನಿಂದ ನಾವು ಅದನ್ನು ನಮ್ಮ ಕೈಲಿ ಅವ್ರನ್ನ ಕರ್ಸೋಕ್ಕಾಗ್ತಿಲ್ಲ. ಸೊ ನಾವೀಗ ಸದ್ಯಕ್ಕೆ ಒಂದು ಥೈಲ್ಯಾಂಡ್ ಆರ್ಕೆಸ್ಟ್ರಾ, ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅಂತ ಇದೆ. ಸೊ ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅವರು ಬಂದು ಇಲ್ಲಿ ನಮ್ಮ ಜೊತೆ ನಮ್ಮ ಶೋ ಪರ್ಫಾರ್ಮ್ ಮಾಡ್ತಿದ್ದಾರೆ.
ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋ ಆ್ಯಂಡ್ ನಿಮಗೆ ಎಲ್ಲ ಕಾನ್ಸರ್ಟಿಗೆ ಬರೋರು ಎಲ್ಲರಿಗೂ ಒಂದು ಮರೆಯಲಾಗದ ಒಂದು ಅನುಭವ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಸಂಗೀತ ಹೌದು, ಸಂಗೀತ ಜೊತೆ ನಾವು ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕು. ಸೊ ಆ ಥರ ಒಂದೊಂದು ಹಾಡು ನಾವು ಅಷ್ಟೊಂದು ಕಷ್ಟಪಟ್ಟು ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ಶೋ. ಈಗ ಲಾಸ್ಟ್ 1 ವೀಕ್ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಪರ್ಫಾರ್ಮ್ ಆ್ಯಂಡ್ ದಿಸ್ ಮೈ ಫಸ್ಟ್ ಕಾನ್ಸರ್ಟ್. ಆ್ಯಂಡ್ ನಮ್ಮ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಶೋಗೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಮುಖಾಂತರ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲ ಆಡಿಯನ್ಸ್ಗೂ, ನಮ್ಮ ಕರ್ನಾಟಕ ಜನತೆಗೆ ಸಿನಿಮಾ ಥಿಯೇಟರ್ ಒಳಗೆ ನಮ್ಮನ್ನು ಬೆನ್ ತಟ್ಟಿದ್ದೀರಾ. ಇವಾಗ ಲೈವ್ ಶೋ ಅಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಬೆನ್ ತಟ್ಟಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಇದಕ್ಕೆಲ್ಲರಿಗೂ ತುಂಬ ಹಾರ್ಡ್ ವರ್ಕ್ ಮಾಡಿರೋದ್ರಲ್ಲಿ ನಮ್ಮ ಬಾಬಿ ಮೇಡಮ್ ಅವರು ಕೂಡ ಸಿನಿಮಾಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಕಾನ್ಸರ್ಟಿಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ಯಾವ ಜನ್ಮದ ಅನುಬಂಧ ಅಂತ ಗೊತ್ತಿಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ great support from last 20 years and looking for more 20,000 years if possible. Thank you so much. And ಇಲ್ಲಿ ಅಷ್ಟೇ ಈಗ ಸಾಂಗ್ಗಳು ನಿಮ್ಮ ನೀವು ಮ್ಯೂಸಿಕ್ ಮಾಡೋದು ಮಾತ್ರ ಬೇರೆ ಇಲ್ಲ, ನನ್ನ ಸಾಂಗ್ಸ್ ಮಾತ್ರ ಸರ್, ನನ್ನ ಮ್ಯೂಸಿಕಲ್ ಬಂದ ಹಾಡುಗಳು ಮಾತ್ರ ಇರುತ್ತೆ. ಹಳೆ ಹಾಡುಗಳೆಲ್ಲ ಹೇಳ್ತಾರಲ್ಲಾಗಲಿ ಆ ಥರ ಏನಾದ್ರು ಓಲ್ಡ್ ಸಾಂಗ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಸರ್? ಇಲ್ಲ ಸರ್, ಇದು ಅಜನೀಶ್ ಲೈವಿಂಗ್ ಕಾನ್ಸರ್ಟ್ ಅಂತಾನೆ ಮಾಡ್ತಾ ಇರೋದ್ರಿಂದ ನನ್ನ ಹಾಡುಗಳನ್ನೇ ಒಂದು ಸೆಟ್ ಲಿಸ್ಟ್ ಮಾಡ್ಕೊಂಡು ನಾವು ಪರ್ಫಾರ್ಮ್ ಮಾಡ್ತೀವಿ. ಸರ್ ನನ್ನ ಎಕ್ಸ್ಪೆಕ್ಟೇಷನ್ಸ್, ನನ್ನ ಒಂದು ಪ್ರೊಡಕ್ಷನ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಅರೌಂಡ್ 10,000 ಇಂದ 12,000 ಜನ ಆಡಿಯನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 12,000 ಆಡಿಯನ್ಸ್ನ ಎಕ್ಸ್ಪೆಕ್ಟ್ ಕರೆಕ್ಟ್ ಸರ್. ಆ್ಯಕ್ಚುಲಿ ನಮ್ಮ ಪ್ರೈಸಸ್ ಬಗ್ಗೆ ನಾನು ಹೇಳೋದು ಮರ್ತುಬಿಟ್ಟೆ. ಆ್ಯಕ್ಚುಲಿ ನಮ್ಮ ಅಫೋರ್ಡಬಲ್ ಆಗೇ ಇರಬೇಕು ಅಂತ ಹೇಳ್ಬಿಟ್ಟು ನೀವು ಬುಕ್ ಮೈ ಶೋ ನೋಡಿದ್ರೆ ಅದು ಕರೆಕ್ಟ್ ಆಗಿದೆ ಸರ್. ಯಾಕಂದರೆ ಒಂದು ಗ್ರೂಪ್ ಆಫ್ 4 ಜನಕ್ಕೆ ಸೇರಿ ಒಂದು ಪ್ರೈಸ್ ಅಂತ ಇದೆ. ಸೊ ಇಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ಅಂತಲೂ ಶುರು ಆಗುತ್ತೆ. ಆ್ಯಂಡ್ ಅದು ಹೋಗ್ತಾ 4 ಜನಕ್ಕೆ ಇಷ್ಟು ಅಂತ ಒಂದು 3 ಇದನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. 3 ಇದನ್ನು ಸರ್ ಎಸ್ ಸರ್, ಅದರಲ್ಲಿ ಡೈಮಂಡ್ ಅದು ಅನ್ಸುತ್ತೆ ಲೈವ್ ಕಾನ್ಸರ್ಟ್ ಅಂತ ಹೋಗುತ್ತೆ ಸರ್. ಯಾವ್ದಾರು ಲೈವ್ ಬರುತ್ತೆ ಸರ್? ಸರ್ ಇದರಲ್ಲಿ ಎಲ್ಲ ನಮ್ಮ ಸಿನಿಮಾಗೆ ನನ್ನ ಹಾಡು ಹಾಡಿರೋ ಎಲ್ಲ ಸಿಂಗರ್ಸ್ ಅವರೇ ಬಂದು ಹಾಡ್ತಾ ಇದ್ದಾರೆ. ಮತ್ತು ಲೈವ್ ಏನಿಲ್ಲ ಸರ್, ಲೈವ್. ಸೊ ಐ ವಾಂಟ್ ನಮ್ಮ ಆಡಿಯನ್ಸ್ ಅಲ್ಲೇ ಬಂದು ಆ ಕಾನ್ಸರ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಯಾಕಂದ್ರೆ ಸರ್ ನಾನು ಈ ಕಾನ್ಸರ್ಟ್ ಬಗ್ಗೆ ಜಸ್ಟ್ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಅಲ್ಲ ಸರ್, ಇಟ್ ವಿಲ್ ಬಿ ಎ ವಿಜುವಲ್ ಸ್ಪೆಕ್ಟಾಕ್ಯುಲರ್ ಆಲ್ಸೋ. ದೇರ್ ವಿಲ್ ಬಿ ಎ ಹ್ಯೂಜ್ ವಿಜುವಲ್ಸ್. ಒಂದೊಂದು ಹಾಡು ಒಂದು ವಿಜುವಲ್ಸ್ ಇರುತ್ತೆ, ಫೈರ್ ವರ್ಕ್ಸ್ ಇರುತ್ತೆ, ಪರ್ಫಾರ್ಮೆನ್ಸಸ್ ಇರುತ್ತೆ, ಸಂಗೀತ ಮೇನ್ ಆಗಿರುತ್ತೆ. ಅದ್ರ ಜೊತೆ ಒಂದು ಅಲಂಕಾರ ಥರ ಈ ವಿಷಯಗಳನ್ನು ಖಂಡಿತ ಶೋ ಇರುತ್ತೆ. ಯಾವುದಕ್ಕೂ ಚಾನಲ್ಗೆ ಟೈ ಅಪ್ ಆಗಿಲ್ವ ನೀವು? ಇಲ್ಲ ಸರ್, ಅದು ಐ ಥಿಂಕ್ ಅದು ಪ್ರೊಡಕ್ಷನ್ ಅವರು ಮಾತಾಡ್ತಾರೆ. They're asking that have you tied up with some any channel teams? No sir, this is particularly based on private concept. So ಯಾವುದು ಲೈವ್ ಚಾನಲ್ ಬರಲ್ಲ. ಪ್ರೈವೇಟ್ ಆಗಿ ಕವರೇಜ್ ಮಾಡ್ಕೊಬೋದಾ ಚಾನಲ್ಸ್? ಇಲ್ಲ ಸರ್ ಯಾವುದು ಬರಲ್ಲ. ಈಗ ಪ್ರೈವೇಟ್ ಆಗಿ ಮಾಡಿಕೊಂಡು ನಮ್ಮದೇ ರೆಕಾರ್ಡಿಂಗು ಅದು ಆಥರೈಸೇಷನ್ ಮುಂದೆ ಇರುತ್ತೆ ಸರ್. ಇಲ್ಲ ಸರ್, ಇದು ಪ್ಯೂರ್ ಕನ್ನಡದ ಕಾನ್ಸೆಪ್ಟ್. ಪ್ಯೂರ್ ನನ್ನ ಕನ್ನಡ ಸಿನಿಮಾ ಯೂಸ್ ಮಾಡಿ ನನ್ನ ಹಾಡುಗಳು ಮಾಡ್ತಾರೆ. ಸರ್ ಆಲ್ಮೋಸ್ಟ್ 70% ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ನಮಗೆ ಇದೇ ಆಫರ್ಸ್ ನಡೆಸ್ತೀವಿ ಈ ವೀಕೆ, ಬಿಕಾಸ್ ಮೋಸ್ಟ್ ಆಫ್ ದ ಬುಕಿಂಗ್ಸ್ ವಿಲ್ ಹ್ಯಾಪನ್ ಲಾಸ್ಟ್ ವೀಕಲ್ಲೇ. ಸೊ ಅದಕ್ಕೆ ಆಲ್ಮೋಸ್ಟ್ 70% ಬುಕಿಂಗ್ ಆಗಿದೆ. ಸೊ ದಿಸ್ ಇಸ್ ಇದು ಬಂದು ನಿಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಷ್ಟು ಸಿಂಗರ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡ್ತಿರೋದು. ಈ ಕಾನ್ಸೆಪ್ಟ್ ಫಸ್ಟ್ ಟೈಮು ಕನ್ನಡದಿಂದ ಮಾಡ್ತಿರೋದು ಸರ್. ಭಾರತೀಯ ಮಾಲ್ ಆಫ್ ಬೆಂಗಳೂರು, ಅಲ್ಲಿ ಭಾರತೀಯ ಸಿಟಿ ಸರ್, ತನಿಸಂದ್ರ ರೋಡಲ್ಲಿ ಅಲ್ಲಿ ಭಾರತೀಯ ಮಾಲ್ ಇದೆ. ಮಾಲ್ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಮಾಡ್ತಿರೋದು. ಕನ್ನಡ ಕಾನ್ಸರ್ಟ್ ಅಂತ ಹೇಳಿದ್ರೆ ಬಟ್ ಆ ಏರಿಯಾ ನೀವು ಹೇಳಿದ್ರೆ ಅಲ್ಲಿ ನಮ್ಮ ಕನ್ನಡದ ಆಡಿಯನ್ಸ್
ಸರ್ ಅದು ಬೇಸ್ಡ್ ಆನ್ ಲಾಜಿಸ್ಟಿಕ್ಸು, ಅದು ಆ ದೊಡ್ಡ ಏರಿಯಾ ಈ ಸೈಡು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಕನ್ನಡ ಕ್ರೌಡು, ಆ ಸೈಡ್ ಇಲ್ಲ ಲೈಕ್ ಅಷ್ಟೊಂದು ಕ್ರೌಡ್ ಗ್ಯಾದರ್ ಮಾಡೋಕ್ಕೆ. ಸೊ ನಮಗೆ ಆಪ್ಷನ್ ಇದ್ದಿದ್ದು ಅದೇ. ಅದು ಬಿಟ್ಟು ನಮಗೆ ಫಿನಿಕ್ಸ್ ಮಾಲ್ ಇದೆ, ಅದು ದೂರ ಆಗಿಬಿಡುತ್ತೆ. ಸೊ ಅದಕ್ಕೆ ಭಾರತೀಯ ಮಾಲ್ ಚೂಸ್ ಮಾಡಿದ್ರು. ಬಿಕಾಸ್ ಅದು ಗ್ರೌಂಡ್ ದೊಡ್ಡದಿದೆ, ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಇಸ್ ಆಲ್ರೆಡಿ ದೇರ್. ಸೊ ಅದೆಲ್ಲ ಮಾಲ್ ಅವ್ರು ಮ್ಯಾನೇಜ್. ಸೊ ಟಿಕೆಟ್ ಪ್ರೈಸಸ್ 3 ಕ್ಯಾಟಗರೀಸಲ್ಲಿ ಬರುತ್ತೆ. ಒಂದು ಜನರಲ್ಲು, ಅದು 500 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಗೋಲ್ಡ್ 1200 ಇಂದ, ಆ್ಯಂಡ್ ದ ನೆಕ್ಸ್ಟ್ ಇಸ್ ಡೈಮಂಡ್ ಗ್ರೂಪ್ ಬರುತ್ತೆ. ಅದು ಗ್ರೂಪ್ ಆಫ್ 4 ಪೀಪಲ್ 9000 ಬರುತ್ತೆ ಸರ್. ಹೌದು ಸರ್, ಅದು ಸಿಗುತ್ತೆ. ಇಲ್ಲ ಸರ್, ಅದೇ ಬೇಸ್ಡ್ ಆನ್ ಕೊಲಾಬ್ರೇಷನ್ನೇ ಮಾಡ್ತಿರೋದು ಸರ್. ಅದು ಇದಕ್ಕೆ ಒಂದು ಕೊಲಾಬ್ರೇಷನ್ ಥರನೇ ನಾವು ಮಾಡ್ತೇವೆ ಸರ್. ಯಾಕಂದರೆ ನಮಗೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ. ಇವಾಗ ನಾವೊಂದು ತುಂಬ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತಿದ್ವಿ, ಆದರೆ ಫಸ್ಟ್ ಲೈವ್ ಕಾನ್ಸರ್ಟ್ ಬಂದಾಗ ಖಂಡಿತ ಸರ್, ಖಂಡಿತ. ಇಲ್ಲ ಅದೇನೆ ಸರ್, ಈಗ ಎಲ್ಲದಕ್ಕೂ ಒಂದು ಸಮಯ ಬರಬೇಕು, ಮತ್ತೆ ಒಂದು ರೈಟ್ ಕೊಲಾಬ್ರೇಷನ್ ಬರಬೇಕು. ಆಮೇಲೆ ಒಂದು ದೊಡ್ಡ ಅಮೌಂಟ್, ಒಂದು ಇನ್ವೆಸ್ಟ್ಮೆಂಟ್ ಕೂಡ ಇದೆ ಸರ್. ಇದೆಲ್ಲನೂ ಕೂಡಿ ಬರಬೇಕು. ಸೊ ಇವಾಗ ಈ ಸಮಯ ಬಂದಿದೆ, ಕೂಡಿ ಬಂದಿದೆ ಇವಾಗ. ಸೊ ಅದಕ್ಕೆ ನಾನು ಮುಂದೆ ಬಂದಿದ್ದೀನಿ. ಸರ್ ಎಲ್ಲರೂ ಆಡ್ಬೋದು. ಸಂಗೀತ ಹಿಂದೆ ಕೂಡ ರೈಟ್ಸ್ ಅವ್ರದ್ದಿರುತ್ತೆ. ಖಂಡಿತ ಸರ್, ಖಂಡಿತ. ಎಲ್ರಿಗೂ ನಮಸ್ಕಾರ. ಸೊ ರಿಯಲಿ ಸರ್ ಅಂಡ್ ಆನಂದ್ ಸರ್ ಅಂಡ್ ಸರಿಗಮ್ಮ ಪ್ಲೀಸ್, ವಿ ಆರ್ ವೆರಿ ಥ್ಯಾಂಕ್ಫುಲ್ ನೀವೆಲ್ಲರೂ ಬಂದಿರೋದಕ್ಕೆ, ಆಸ್ ವೆಲ್ ಎಸ್ ಆಲ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ಒಂದು ಸಿಂಗರ್ಗೆ ನಾವು ನಾರ್ತ್ ಇಂಡಿಯನ್ ಸಿಂಗರ್ ಆಗಲಿ ಅವರಿಗೆಲ್ಲ ಒಂದು 15 ಲಕ್ಷ 20 ಲಕ್ಷ ನಾವು ಪೇ ಮಾಡ್ತಾ ಇದ್ವಿ ಒಂದು ಹಾಡಿಗೆ. ಅದನ್ನು ಏಕೆ ನಮ್ಮ ಕನ್ನಡ ಸಿಂಗರ್ಸ್ಗೆ ಹಾರ್ಡ್ಲಿ ಒಂದು 50,000 ಕೊಡೋಕ್ಕೂ ಆಗ್ತಾ ಇದೆ ಅಲ್ವಾ? ಸೊ ಆಲ್ ದ್ಯಾಟ್ ಟು ಬ್ರೇಕ್, ಅದನ್ನು ಬ್ರೇಕ್ ಮಾಡಬೇಕು ನಾವು. ಸೊ ನಮ್ಮ ಕನ್ನಡ ಕಾನ್ಸರ್ಟ್ನ ಲೆಟ್ ಅಸ್ ಡೂ ಇಟ್ ಇನ್ ಅ ರೈಟ್ ಪ್ಲೇಸ್. ಅಲ್ಲಿ ಕನ್ನಡದವರು ಇದ್ದಾರೆ, ತೆಲುಗುನವರು ಇದ್ದಾರೆ, ಮಲಯಾಳಂ, ತಮಿಳ್ನವರು. ಲೆಟ್ ಅಸ್ ನಾಟ್ ಸಿ ದಟ್. ವಿ ವಾಂಟ್ ಕ್ರೌಡ್ನಲ್ಲಿ ಒನ್ ಶ್ರೀಲಂಕನ್ ಗರ್ಲ್, ಒಂದು ಸ್ಮಾಲ್ ಗರ್ಲ್, ಅವ್ರು ರೀಡ್ ಮಾಡಿದಾಗ ಎವ್ರಿಬಡಿ ವಾಚ್. ಅವ್ರು ರೀಡ್ ಮಾಡಿ ಎಲ್ಲೋ ಶ್ರೀಲಂಕಾದವ್ರನ್ನ ಕರೆಸಿ ಇಲ್ಲಿ ನಮ್ಮ ಕನ್ನಡದವರು ಹಾಡ್ಸಿದ್ದಾರೆ. ಶಿ ಈಸ್ ಆಕ್ಟಿಂಗ್. Why not our Kannada singer? Why not our Indian? Why not our South Indian? Why not? So today, even Avakasha, we are very thankful to ACTC because they are honoring Ajneesh and ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಸೊ ಇದರಲ್ಲಿ ನಾವು ಓನ್ಲಿ ಕನ್ನಡ ಸಾಂಗ್ಸ್ ನಾವು ಇಡೋಣ ಅಂತ ನಾವು ಧೈರ್ಯವಾಗಿದ್ದೀವಿ. ಬಿಕಾಸ್ ವಿ ಡೋಂಟ್ ನೋ ಹೌ ಮಚ್ ನಮ್ಮನ್ನು ಜನ ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಸ್ಪೆಷಲ್ ನಾರ್ತ್ ಇಂಡಿಯನ್ ಸಿಂಗರ್ಸ್, ಬಟ್ ಒಂದು ಕಾನ್ಸರ್ಟ್ ಅವ್ರದ್ದಿದ್ರೆ ಹಾರ್ಡ್ಲಿ ನಾವು ಗೆಸ್ಟ್ ಆಗಿ ಕರೆಸಿದ್ದಾರೆ. ಸಾರಿಗಮ ಲಾಸ್ಟ್ ಟೈಮ್ ದೇ ಕಾಲ್ಡ್ ಅಸ್ ಆಸ್ ಅ ಗೆಸ್ಟ್. ವಿ ಕುಡಂಟ್ ಎಂಟರ್ ದ ಮಾಲ್, ವಿ ಕುಡಂಟ್ ಎಂಟರ್ ದ ಪ್ಲೇಸ್. ಅಷ್ಟು ರಶ್ ಆಲ್ಮೋಸ್ಟ್ ರೋಡೇ ಬ್ಲಾಕ್ ಆಗಿದೆ. ಸೊ ಅವರಿಗೆ ಕೊಟ್ಟಿರೋದು ಪ್ರೋತ್ಸಾಹ. ಅಫ್ಕೋರ್ಸ್ ಹಿ ಈಸ್ ಹಾರ್ಡ್ ವರ್ಕ್, ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಿ ಹ್ಯಾಸ್ ದ ಕೆಪಾಸಿಟಿ ಅಂಡ್ ಹಿ ಶುಡ್, ಆ್ಯಂಡ್ ವೈ ನಾಟ್ ಅಸ್? ಸೊ ನಾವು ಮಾಡ್ತಾ ಇದ್ವಿ. ಸೊ ಟುಡೇ ಆ 500ಗೆ 1000, 4000, 9000 ಅನ್ನೋದು ಮ್ಯಾಟರ್ ಇಲ್ಲ. ಬಟ್ ನಮ್ಮ ಸಾಂಗ್ಸ್ ಹಿಟ್ ಆಗಬೇಕು. ನಮ್ಮ ಕನ್ನಡ ಮ್ಯೂಸಿಕ್ ಶುಡ್ ರೀಚ್ ಗ್ಲೋಬಲಿ. ಆಲ್ರೆಡಿ ಗ್ಲೋಬಲಿ ರೀಚ್ ಆಗೋಕ್ಕೆ ಎಲ್ಲ ಆಡಿಯೋ ಕಂಪನಿಗಳು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮೀಡಿಯಾದವರು ರೀಲ್ಸ್ ಮಾಡಿರೋರು ಎಲ್ಲ ಹೊಸ ಸಿಂಗರ್ಸು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸರ್ ನಾವು ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಪ್ರತಿಯೊಂದು ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಚಾನ್ಸ್ ಸಿಗ್ತಾ ಇದೆ ಸರ್. 18 ಸಿಂಗರ್ಸ್. 15 ಸರ್, ಈಗ 15 ಜನ ಸಿಂಗರ್ಸ್ ಇದ್ದಾರೆ. ಸೊ ನನ್ನ ಹಾಡು ಯಾರು ಹಾಡಿದಾರಲ್ಲ, ವಿಜಯ್ ಪ್ರಕಾಶ್ ಇದ್ದಾರೆ, ಮತ್ತೆ ಮಂಗ್ಳಿಯವರು ಇದ್ದಾರೆ, ಅನನ್ಯ ಭಟ್ ಅವರು ಇದ್ದಾರೆ, ಮತ್ತೆ ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಇದ್ದಾರೆ, ಐಶ್ವರ್ಯ ರಂಗರಾಜನ್ ಇದ್ದಾರೆ, ಸಾನ್ವಿ ಸುದೀಪ್ ಅವರು, ಸುದೀಪ್ ಶರ್ಮಾ ಅವರು, ಸಾನ್ವಿ ಸುದೀಪ್ ಅವರು ಹಾಡ್ತಿದ್ದಾರೆ. ಸೊ ಈ ಥರ ಯಾರ್ಯಾರು ಏನೇನು ಹಾಡು ಹಾಡಿದ್ರು ಆ ಸಿಂಗರ್ಸ್ನೇ ಹಾಡ್ತಿದ್ದಾರೆ ಸರ್. ಸರ್ 3 hours ಅಂತ ನಾವು ಇವಾಗ ನೋಡ್ತಾ ಇದ್ದೀವಿ ಸರ್. 3 hours ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ನನ್ನ ಸಮಯ ಸಂದರ್ಭ ಅವತ್ತಿನ ದಿವಸ ಒಂದೊಂದು, ಯಾಕಂದ್ರೆ ನಾವು ಅಂದ್ಕೊಳ್ತೀವಿ ಇವತ್ತು ಒಂದು ಸಾಂಗ್ 4 minutes ಮುಗಿಯುತ್ತೆ ಅಂತ. ಬಟ್ ಕ್ರೌಡ್ ಜೊತೆ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದು ಒಂದು 6-7 ನಿಮಿಷಕ್ಕೆ ಹೋಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ನಾವೊಂದು ಕಮ್ಮಿ ಅಂದ್ರೆ ಒಂದು 35-45 ಹಾಡು ಸೆಲೆಕ್ಟ್ ಮಾಡ್ಕೊಂಡ್ವಿ.
ಅದ್ರಲ್ಲಿ ಅಷ್ಟು ಆಗೋದಿಲ್ಲ ಅಂತ ಹೇಳಿ 32 ಸಾಂಗ್ ರೆಡಿ ಆಗಿದ್ದೀವಿ ಸರ್. ಸೊ ನಮ್ಗೆ ಅಲ್ಲಿ ಒಂದು ಏನು ಸಿಚುವೇಶನ್ ನೋಡಿಕೊಂಡು ಎಷ್ಟು ಸಾಂಗ್ ಆಗುತ್ತೋ ಅಷ್ಟು ಸಾಂಗ್ ಪರ್ಫಾರ್ಮ್ ಮಾಡ್ತೀವಿ ಸರ್. ಮ್ಯೂಸಿಕಲ್ಲಿ ನಮಗೆ ಆನ್ ಸ್ಟೇಜಲ್ಲಿ 32 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ ಸರ್ ಆನ್ ಸ್ಟೇಜಲ್ಲಿ. ಅದಲ್ಲದೆ ಬ್ಯಾಕ್ ಸ್ಟೇಜಲ್ಲಿ ಐ ಥಿಂಕ್ ಮೋರ್ ದೆನ್ ಇಂಜಿನಿಯರ್ಸ್ ಇರ್ತಾರೆ ಆಲ್ಮೋಸ್ಟ್ 200 ಪ್ಲಸ್ ಜನರು ಅದನ್ನ ಒಂದು ಸ್ಟೇಜ್ ಹಾಕೋದಾಗಲಿ, ಸೌಂಡ್ ಸಿಸ್ಟಮ್, ಲೈಟಿಂಗ್ ಮತ್ತೆ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋರು, ಅದನ್ನ ಪ್ರತಿಯೊಂದು ಎಲ್ಲ ಒಂದು 200-300 ಜನಕ್ಕಿಂತ ಆಮೇಲೆ ಜಾಸ್ತಿ. ಈ ಶೋನಲ್ಲಿ ಸಿನಿಮಾದಲ್ಲೇ ರಿಸ್ಕ್ ಇದೆ ಸರ್. ಸಿನಿಮಾದಲ್ಲೂ ಅಟ್ಲೀಸ್ಟ್ ಒಂದು OTT ಸ್ಯಾಟಲೈಟ್ ರೈಟ್ಸ್ ಇದೆ, ಬಟ್ ಇಲ್ಲಿ ACTC ನಮಗೆ ಇಲ್ಲ ಅಟ್ಲೀಸ್ಟ್ ಸಮಥಿಂಗ್ ಇದೆ, ಆಡಿಯೋ ರೈಟ್ಸ್ ಏನೋ ಇದೆ. ಬಟ್ ನಮ್ಮ ACTC ಒಂದು ಟುಡೇ ದೇ ಆರ್ ಲಾಂಚಿಂಗ್ ಅಸ್ ಅಂಡ್ ಅಷ್ಟು ಅದ್ದೂರಿಯಾಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಅಜನೀಶ್ ಸರ್ಗೆ ಇಲ್ಲದೆ ಇಲ್ಲ, ನಾವಿಬ್ರಿಗೂ ಇಲ್ಲ. ಬಿಕಾಸ್ ವಿ ವಾಂಟೆಡ್ ಅವರ್ ಮ್ಯೂಸಿಕ್ ಟು ಬಿ ಸೆಲೆಬ್ರೇಟೆಡ್. ಇನ್ನೊಂದು ಏನಂದ್ರೆ ಒಂದು ಅವರ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಅದು ಮೂವಿಗೆ ಏನ್ ಬೇಕು, ಡೈರೆಕ್ಟರ್ಗೆ ಹೆಂಗಿರ್ಬೇಕು, ಅಷ್ಟರಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು ಕಾನ್ಸರ್ಟ್ ಆದ್ಮೇಲೆ ಅಜನೀಶ್ ಸರ್ ಸ್ಟೈಲಲ್ಲಿ ನಿಜವಾದ ಒಂದು ಎಕ್ಸ್ಪ್ಯಾನ್ಷನ್, ಒಂದು ನೆಕ್ಸ್ಟ್ ಲೆವೆಲ್ ಡೈಮೆನ್ಷನ್ ಅನ್ನ ನೀವು ಈ ಕಾನ್ಸರ್ಟ್ ನಲ್ಲಿ ನೋಡ್ತೀರಾ. ಬಿಕಾಸ್ ಇವರು ಇಲ್ಲಿ ಏನೂ ಸ್ಕ್ವೇರ್ ಇಲ್ಲ. ಸೊ ಈ ಸಾಂಗ್ ನ ಎಷ್ಟು ಅದ್ದೂರಿಯಾಗಿ ಮಾಡಬಹುದು, ಎಷ್ಟು ಬ್ಯೂಟಿಫುಲ್ ಆಗಿ ಜನ ಹತ್ರ. ಅಂಡ್ ಈಗ ಒಂದು ಸಾಂಗ್ ಒಂದು 10 ವರ್ಷ ಹಿಂದೆ ರಿಲೀಸ್ ಆಗಿದೆ ಅಂದ್ರೆ ಇವಾಗ ವಿ ಆರ್ ಇನ್ 2026. ಸೊ 2015-16 ರಿಲೀಸ್ ಆಗಿರೋದ್ರೆ 2026 ನಲ್ಲಿ ಈಗ ಇರೋ 2015 ಆ ಮಗು ಹುಟ್ಟಿರ್ಲಿಲ್ಲ. ಇವಾಗ ಆ ಮಗುಗೆ 10 ವರ್ಷ ಮಗು ಯಾವ ಸ್ಟೈಲ್ ಅಲ್ಲಿ ಸಾಂಗ್ ಕೇಳಿಸ್ತಾ ಇದ್ರು ಆ ಸ್ಟೈಲ್ಗೆ ಕೊಡಕ್ಕೆ we are trying. ಪ್ರತಿಯೊಂದು So we are ಹಾಡು reaching the Gen Zs also. ಹೊಸ ಅವತಾರ ಇದೆ ಸರ್. ಪ್ರತಿಯೊಂದು ಸಾಂಗ್ನು ರೀಸ್ಟ್ರಕ್ಚರ್ಡ್ ಆಗಿದೆ, ಆ ಕಾನ್ಸರ್ಟ್ ಬೇಕು ಅನ್ನೋ ತರ ಇದೆ. ಸೊ ಕಾನ್ಸರ್ಟ್ ಲವರ್ಸ್ ಇದ್ದಾರೆ, ಎಲ್ಲ ಏಜ್ ಕ್ಯಾಟಗರೀಸ್ ಬಂದು ಒಂದು ಎಂಜಾಯ್ ಮಾಡಿ. ಸೊ ಅವರಿಗೆ ಖಂಡಿತ ನಾನು ವಿಶ್ವಾಸದಿಂದ ಹೇಳ್ತೀನಿ, ಅವ್ರಿಗೆ ಫೀಸ್ಟ್ ಅಂತಾನೆ ಹೇಳ್ಬೋದು. ಒಂದು ಕೃಷ್ಣಾನ ಅವರಿಗೆ ಸರ್. ನಂದು 3 ಸಾಂಗ್ ಇರುತ್ತೆ ನಾನು ಹಾಡೋದು. ಸೊ ಇನ್ನು ಮಿಕ್ಕಿದೆಲ್ಲ ಸಿಂಗರ್ಸೇ ಹಾಡ್ತಾರೆ ಸರ್. ಎಲ್ಲ ಸೆಲೆಬ್ರಿಟೀಸು ನಮ್ಮ ಕನ್ನಡ ಇಂಡಸ್ಟ್ರಿಯ ನಾನು ಯಾರ್ಯಾರಿಗೆಲ್ಲ ಫೋನ್ ಮಾಡಿದ್ದೀನಿ ಸರ್, 40-50 ಜನ ನಾನು ಫೋನ್ ಮಾಡಿದ್ದೀನಿ. ಎಲ್ಲರೂ ಅವತ್ತಿನ ದಿವಸ ಬರ್ತಿಗೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಅಯ್ಯೋ ಈಗ ಬಂತಲ್ರಿ ನಿಮಗೆ ಟೈಮು, ಇದು ಯಾವಾಗಲೋ ಮಾಡಬೇಕಾಗಿತ್ತು ನೀವು ಅಂತ ಹೇಳ್ತಾ ಇದ್ರು. ಸುದೀಪ್ ಸರ್ ಅಂತೂ ನನಗೆ ಒಂದು ವಿಕ್ರಾಂತ್ ಋಣ ಮಾಡಿ ರಕ್ಕಮ್ಮ ಯಾವಾಗ ಸಾಂಗ್ ಹಿಟ್ ಆಯ್ತಲ್ಲ ಅವಾಗಿಂದ ಹೇಳ್ತೇನೆ ರೀ ಮಾಡ್ರಿ ಅಲ್ಲಿಂದ ನಾವು ಬರ್ತಾರೆ, ಇಲ್ಲೆಲ್ಲ ನೋಡ್ರಿ ಕ್ರೌಡು, ನೀವು ಅದನ್ನ ಕಲ್ಚರ್ ತರಬೇಕ್ರಿ ಅಂತ ನನಗೆ ಯಾವಾಗಲೂ ಬೈಯೋರು, ಲಿಟ್ರಲಿ ಬೈಯೋರು. ರಕ್ಷಿತ್ ಅವ್ರು ಹೇಳೋರು ಯಾವ ಕಿರಿಕ್ ಪಾರ್ಟಿ ಟೈಮಿಂದನೇ ಮಾಡೋಣ ಅಂತ. ಬಟ್ ಏನಂತ ಹೇಳಿದ್ರೆ ಸರ್, ನಮಗೆ ಒಂದು ಆಲ್ಬಮ್ನ ಇಟ್ಕೊಂಡು ನಾವೊಂದು ಕಾನ್ಸರ್ಟ್ ಮಾಡ್ತೀವಿ ಅನ್ನೋದನ್ನ ನನಗೆ ಒಂದು ಕ್ಯಾಟ್ಲಾಗ್ ಬೇಕಾಗಿತ್ತು, ಒಂದು ಹಿಟ್ಸ್ ನನಗೆ ಬೇಕಾಗಿತ್ತು. ಸೊ ಅಷ್ಟು ಹಿಟ್ಸನ್ನ ಇಟ್ಕೊಂಡು ಐ ಶುಡ್ ಗೋ ಅಂಡ್ ಪರ್ಫಾರ್ಮ್ ಅನ್ನೋದೊಂದು ಇತ್ತು. ಸೊ ಸರಿಯಾದ ಸಮಯ ಬಂದಿದೆ ಸರ್. ಖಂಡಿತ ಬರ್ತಾರೆ ಸರ್. ಸುದೀಪ್ ಸರ್ ಖಂಡಿತ ಬರ್ತಾ ಇದ್ದಾರೆ. ಮತ್ತೆ ಎಲ್ಲ ಸೆಲೆಬ್ರಿಟೀಸ್ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ನೋಡ್ಬೇಕು ಇವಾಗ ಅವತ್ತಿನ ದಿವಸ ಸನ್ನಿವೇಶಗಳು ಹೆಂಗಿರುತ್ತೋ. ಸೊ ಎಲ್ಲ ಸ್ಟಾರ್ಸು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಖಂಡಿತ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಮತ್ತೆ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಇಂದ ನನ್ನ ಒಂದು ಪ್ರೋಮೋನ ಶೂಟ್ ಮಾಡಿದ್ವಿ. ಆ ಪ್ರೋಮೋನ ರಿಲೀಸ್ ಮಾಡಿಕೊಟ್ಟ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ಅದನ್ನ ಶಿವಣ್ಣ ಅವರು, ಡಾಕ್ಟರ್ ಶಿವಕುಮಾರ್ ಸರ್ನು ಅದನ್ನ ರಿಲೀಸ್ ಮಾಡಿಕೊಟ್ರು ನಮಗೆ ಆನ್ಲೈನಲ್ಲಿ. ಸೊ ಅವ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೀನಿ ಸರ್. ಹಾಂ ಸರ್. ಶೋರ್ ಖಂಡಿತ ಸರ್. ಶೋರ್ ನೆಕ್ಸ್ಟ್ ಟೈಮ್ ಖಂಡಿತ ಅದನ್ನು ಮಾಡಿದ್ದಾರೆ. ಏಕೆ ಹಾಕಿಲ್ಲ ಅಂತ ಕನ್ನಡದ ಪೋಸ್ಟರ್ಸ್ ಇದೆ, ಏನಕ್ಕೆ ಅದು ಪ್ಲೇ ನನಗೆ ನೆನ್ನೆ ಕಲಿಸಿದ್ರು. ಹೌದು, ಅದನ್ನು ಪ್ಲೇ ಮಾಡಿ ಇದೆ. ಪೋಸ್ಟರ್ಸ್ ಕನ್ನಡದಲ್ಲೂ ಮಾಡಿದ್ದಾರೆ. ಇಲ್ಲ ಖಂಡಿತ ಸರ್, ಕನ್ನಡನೇ ಸರ್ ನನಗೆ ಜೀವನ ಮತ್ತೆ ಬದುಕು. ನನಗಾಗಲಿ ನಮ್ಮ ತಂದೆಯವರು ಕೂಡ ಸಿಂಗರ್ ಇವತ್ತು. ಹೌದು ಈ ಕಾನ್ಸರ್ಟ್ ಅಂತ ಪ್ರಿಪೇರ್ ಮಾಡಕ್ಕೆ ನಮ್ಮ ಜಿಮ್ ಟ್ರೈನರ್ ಮಹೇಶ್ ಆಗ್ಲಿ, ಮತ್ತೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಸೂರ್ಯ ಅಂಡ್ ತಾನ್ಸಿನ್ ಆಗ್ಲಿ, ಆಮೇಲೆ ಡಾನ್ಸ್ ಮಾಸ್ಟರ್ ವಿಜಯ್ ಕೊರಿಯೋಗ್ರಾಫರ್ ಅವರು ಟ್ರೈನಿಂಗ್ ಮಾಡ್ತಿದ್ದಾರೆ. ಆಮೇಲೆ ರಿಷಿ ಅಂಡ್ ಶಂಕರ್ ಆಂಟಿ. ಸೊ ಎವ್ರಿಬಡಿ ಆರ್ ವರ್ಕಿಂಗ್ ಆನ್ ದ ಮಾರ್ಕೆಟಿಂಗ್ ಆಲ್ಸೋ. ಸೊ ವಿ ಹ್ಯಾವ್ ಅವರ್ and other Edison and Kiran. So everybody are working very hard for this
ಸೊ ನೀವೆಲ್ಲರೂ ಅದನ್ನು ಯು ಹ್ಯಾವ್ ಟು ಕಮ್ ವಾಚ್ ಆ್ಯಂಡ್ ಸಪೋರ್ಟ್ ಅಸ್ ಆ್ಯಂಡ್ ವಿ ಕಾಲ್ ಅಪಾನ್ ಸಾರಿಗಾಮ ಆಲ್ಸೋ ಹಿಯರ್ ಆನ್ ದ ಸ್ಟೇಜ್. ಸಾರಿಗಮ ಟಿವಿಯ ತಮಗೂ ಕೂಡ ಹಾರ್ಟಿ ವೆಲ್ಕಮ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಸರ್ ಈ ಕಡೆ ಥ್ಯಾಂಕ್ ಯು ಸೊ ಮಚ್. ಸರ್ ಹೇಳಿ ಸರ್. ಸಿಂಗರು ಅಜ್ಜಿ ವೀಣಾ ವಿದ್ವಾನು ಮೈಸೂರು ಮಹಾರಾಜರು ಇದರಿಂದ. ಸೊ ನಮ್ಗೆ ಭಾಳ ಸಂತೋಷ ಆಯ್ತು. ಮಾತಾಡಲಿಕ್ಕೆ ಅದ್ಭುತವಾಗಿ ಸಂಗೀತ ಕೊಡ್ತಾರೆ. ಮಾತಾಡೋದಕ್ಕೆ ಭಯ ಪಡ್ತೀರಲ್ರಿ, ಈಗ ಯಾಕೆ ಭಯ ಪಡ್ತೀರಾ? ಯಾವ್ದೇನು ಬಿತ್ತು ಎಲ್ಲ ಮ್ಯೂಸಿಕ್ ಕಂಪನಿದು ಸಪೋರ್ಟ್ ನಿಮ್ಗೆ ಇದ್ದೇ ಇದೆ ಲೈವ್ ಪರ್ಫಾರ್ಮೆನ್ಸ್ಗೆ. ವಿ ಆರ್ ಆಲ್ ದೇರ್. ಹಿಂಗೆ ಬ್ರಿಯಾನ್ ಆಡಮ್ಸು, ಡೀಪ್ ಪರ್ಪಲ್, ಒನ್ ಆಫ್ ದ ವೆಸ್ಟರ್ನ್ ಮ್ಯೂಸಿಕ್ ಯಾವ ರೀತಿ 5,000 10,000 ಕೊಟ್ಟು ತೊಗೊಂಡು ಹೋಗ್ತಾರೋ ಟಿಕೆಟ್ನ, ಅದೇ ರೀತಿ ನಿಮ್ಮ ಲೈವ್ ಶೋ ಕೂಡ 5,000 10,000 ಕೊಟ್ಟು ತೊಗೊಂಡು ಹೋಗ್ತಾರೆ. ಆ ದಿನ ಬಂದೇ ಬರುತ್ತೆ. ನಮ್ಮ ಕನ್ನಡ ಶೋ ಕೂಡ ಸೂಪರ್ ಹಿಟ್ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು.